ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಉಪಮುಖ್ಯಮಂತ್ರಿಗಳು, ನನ್ನ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಅತ್ನಿ ಕ್ಷೇತ್ರದ ಜನಪ್ರಿಯ ಶಾಸಕರು ಲಕ್ಷ್ಮಣನ ಸವದಿ ಸಾಹೇಬರೇ, ಮಾಜಿ ಸಂಸದರು, ಹಿರಿಯರು, ಆತ್ಮೀಯರಾಗಿರ್ತಕ್ಕಂಥ ಅಮರ್ ಶಿವಣ್ಣ ಪಾಟೀಲ್ ಅವರೇ, ಮಾಜಿ ಸಂಸದರು, ಆತ್ಮೀಯರಾಗಿರ್ತಕ್ಕಂಥ ರಮೇಶನ ಕತ್ತಿಯವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ಯಾವತ್ತಿಗೂ ನೆರೆದಿರ್ತಕ್ಕಂಥ ವಿವಿಧ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ಸೊಸೈಟಿಯ ಅಧ್ಯಕ್ಷರುಗಳೇ, ಇವತ್ತು ಕೂಡಿದ ಉದ್ದೇಶ ತಮಗೆಲ್ಲ ಗೊತ್ತಿರುವಂಥದ್ದು. ನಾನಿದನ್ನು ಭಾಳ ದಿವಸದಿಂದ ಹೇಳ್ಕೊತಿದ್ದೆ, ಸಾಹುಕಾರಿಗೆ ಹೇಳ್ಕೊತಿದ್ದೆ, ಸ್ವಲ್ಪ ಪೈಲ್ವಾನ್ ಒಂದು ಸ್ವಲ್ಪ ಜಲ್ದಿ ತಯಾರು ಮಾಡ್ರಿ, ಒಂದಿಟ್ಟು ಕುಸ್ತಿ ಆಗ್ತೈತಿ, ಪೈಲ್ವಾನ್ ಒಂದು ಸ್ವಲ್ಪ ಜಲ್ದಿ ತಯಾರು ಮಾಡ್ರಿ ಅಂತ ಹೇಳ್ಕೊತಿದ್ದೆ ನಾನು. ಆದ್ರೂ ಕಡೆಗೆ ಆಯ್ತು, ನಮ್ಮ ಆಸಂಗಿ ಬಸಂಗಕ್ಕ ನಮಗೆ ಭಾಳ ಆತ್ಮೀಯರು. ಯಾಕಂದ್ರೆ ನಾವು ಅವರ ಕೂಡಿ ಮೊದಲಿಂದನೂ ಒಂದು 10 ವರ್ಷ ಒಡನಾಟ ಇದ್ದೀವಿ. ಸ್ವಲ್ಪ ಇತ್ತಿತ್ತಲಾಗ ಅವರ ನಾವು ಸ್ವಲ್ಪ ದೂರ ಆಗಿದ್ದೀವಿ. ಅದಕ್ಕಂತಂದ್ರೆ ನಿಮಗೆಲ್ಲ ಗೊತ್ತಾಯ್ತು. ನಿನ್ನೆ ಸೌದಿ ಸಾಹೇಬ್ ಫೋನ್ ಮಾಡಿದ್ರು ನನಗೆ, ಏನಿಲ್ಲ ಅದು ಹಳೆ ಹತ್ತೈತಿ, ಅದು ಮತ್ತೆ ಜೋಡಾಕೈತಿ, ಏನು ತಿಳಿ ಕಟ್ಸ್ಕೊಬೇಡ, ಒಟ್ಟು ಹೊಡಿನೂ ತಗೋ ಅಂತ ಹೇಳ್ತಾನೆ ನಾನು. ಏನೂ ತಿಳಿ ಕಟ್ಸ್ಕೊಳಕ್ಕೆ ಹೋಗೋದು, ನಾವು ನಿಮ್ಮ ಜೊತೆ ಯಾವತ್ತೂ ಇರ್ತೀವಿ. ಯಾವುದಕ್ಕೂ ತಲೆ ಕಟ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ಯಾವುದಕ್ಕೂ ಅನ್ಸಕ್ಕೆ ಹೋಗ್ಬೇಡ್ರಿ, ಏನೂ ಸಮಸ್ಯೆ ಇಲ್ಲ, ಒಟ್ಟು ನಾವು ನಿಮ್ಮ ಜೋಡಿ ಇರ್ತೀವಿ. ಇದನ್ನೊಂದು ನಮ್ಮದು ಇವತ್ತು ನಿಮ್ಮ ಆಸೆ ಇತ್ತು. ಏನಿತ್ತು? 2 ಜೋಡಿ ಕೂಡಬೇಕಾಗಿತ್ತು, ಕೂಡು ಇದನ್ನಿತ್ತು, ಬರ್ಬೇಕಾಗಿತ್ತು. ನಾ ಮೊದಲಿಂದ ಹೇಳ್ಕೊಂಡಿದ್ದೆ, ಬರ್ಲಿ ಇಬ್ರು ಅಷ್ಟು, ನೀವು ಬರೀ ಇಬ್ರು ಬಂದು ಹೋಗ್ರಿ, ಅದ್ರ ರಿಸಲ್ಟ್ ನಮ್ಮ ಕಡೆ ಬಿಟ್ಟು ಬಿಡ್ರಿ ಅಂತ ನಾನು ಹೇಳಿದ್ದೆ ಅವ್ರಿಗೆ. ತಡ ಆದ್ರೂ ಇವತ್ತು 2 ಬಂದಾರ ನಮ್ಮ ಕಡೆ. ಇವತ್ತು ನಮ್ಮ ಪರಿಸ್ಥಿತಿ ನಮ್ಮ ತಾಲೂಕಿನ ನಿಮ್ಗೆ ಗೊತ್ತಾಯ್ತು. ಇವತ್ತು ಹೆಂಗಾಗೈತಪ್ಪ ಅಂತಂದ್ರೆ, ಇವತ್ತು ನಮಗೆಲ್ಲ ನೀವು ನೋಡ್ಕೊತಾ ಇದ್ದೀರಿ. ಈಗ ನೀವು ಮೊನ್ನೆ ಹುಕ್ಕೇರಿ ಎಲೆಕ್ಷನ್ ನೋಡಿದ್ರಿ, ಅವ್ರಿಗೇನು ಒಟ್ಟ ನಮಗೆ ಏನಿಲ್ಲ. ಅದಕ್ಕೆ ದಯವಿಟ್ಟು ನಾವು ಇನ್ನೇನಕ್ಕೆ ನಮ್ಗೆ ಜೋಡ ಇರ್ತಾರೋ, ನಾವು ನೀವು ಜೋಡಿ ಇರ್ತೀವೋ. ಇದೊಂದು ಎಲೆಕ್ಷನ್ದಾಗ ಹೊಡೆದು ತೋರಿಸೋನು, ಏನಂತ ನಮ್ಮ ತಾಕತ್ತು ಏನಾದ್ರು ತೋರಿಸ್ಕೊಡೋದು. ಎಲ್ರಿಗೂ ನಮಸ್ಕಾರ.